ಎಲ್ಲರಿಗೂ ನಮಸ್ಕಾರ. ಗರುಡ ಪುರಾಣ ಅಧ್ಯಾಯ 21. ಈ ಅಧ್ಯಾಯದಲ್ಲಿ ನರಕಗಳ ಸ್ವರೂಪ, ನರಕದಲ್ಲಿ ಪ್ರಾಪ್ತಿಯಾಗುವ ವಿವಿಧ ಯಾತನೆಗಳು ಹಾಗೂ ನರಕದಲ್ಲಿ ಬೀಳಿಸುವಂತಹ ಕರ್ಮ, ಅಂದರೆ ಯಾವ ಕೆಲಸ ಮಾಡಿದಾಗ ಆ ಜೀವಿಯು ಮರಣಾನಂತರ ನರಕಕ್ಕೆ ಹೋಗುವಂತಹ ಸಂದರ್ಭ ಬರುತ್ತೆ, ಆ ವಿಷಯವನ್ನೆಲ್ಲ ಈ ಅಧ್ಯಾಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಹಾಗೂ ಪ್ರತಿ ಜೀವಿಯ ಶುಭ ಅಶುಭ ಗತಿಗಳು ಇದರ ಬಗ್ಗೆಯೂ ತಿಳಿಸಲಾಗಿದೆ. ಈಗ ಶ್ರೀ ಪರಮಾತ್ಮ ವಿಷ್ಣು ಹಾಗೂ ಗರುಡ ಇವರ ಮಧ್ಯೆ ಸಂವಾದ ನಡೀತಾ ಇದೆ. ಗರುಡನು ಒಂದೊಂದಾಗಿ ತನ್ನ ಸಂಶಯಗಳನ್ನು, ಪ್ರಶ್ನೆಗಳನ್ನು ಪರಮಾತ್ಮನ ಮುಂದೆ ಇಡ್ತಾ ಇದ್ದಾನೆ. ಹಾಗೂ ಪರಮಾತ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುತ್ತಾ ಕೊನೆಗೆ ಗರುಡನಿಗೀಗ ನರಕಗಳ ಸ್ವರೂಪವನ್ನು ತಿಳ್ಕೊಳ್ಳುವಂತಹ ಇಚ್ಛೆ ಆಗುತ್ತೆ. ಶ್ರೀ ವಿಷ್ಣು ಅದಕ್ಕೆ ಈ ರೀತಿ ಉತ್ತರ ಕೊಡುತ್ತಾರೆ. ನರಕಗಳಾದರೂ ಸಹಸ್ರಾರು ಸಂಖ್ಯೆಯಲ್ಲಿವೆ. ಅವೆಲ್ಲವನ್ನು ವಿಸ್ತೃತವಾಗಿ ತಿಳಿಸುವುದು ಅಸಂಭವ. ಆದ್ದರಿಂದ ಮುಖ್ಯವಾದ ನರಕಗಳ ಕುರಿತು ನಿನಗೆ ತಿಳಿಸುವೆನು ಎಂದು ಹೇಳುತ್ತಾರೆ. ಮೊದಲಾಗಿ ರೌರವ ಎಂಬ ನರಕ ಅನ್ಯ ಎಲ್ಲ ನರಕಗಳಿಂದ ಪ್ರಧಾನವಾದದು. ಇಲ್ಲಿ ಸುಳ್ಳು ಸಾಕ್ಷಿ ನುಡಿಯುವವನು ಅಸತ್ಯವಾದಿ ರೌರವ ನರಕದಲ್ಲಿ ಹೋಗುತ್ತಾನೆ. ಇದರ ವಿಸ್ತಾರ 2 ಯೋಜನವಿದ್ದು ಅಲ್ಲಿ ತೊಡೆ ಎತ್ತರದ ದುಸ್ತರವಾದ ಗುಂಡಿ ಇದೆ. ಅದು ಧಗಧಗಿಸುವ ಅಗ್ನಿಯಿಂದ ತುಂಬಿದ್ದು ಈ ಗುಂಡಿ ಪೃಥ್ವಿಗೆ ಸಮಾನ, ಅಂದರೆ ಸಮತಳ ಭೂಮಿಯ ಹಾಗೆ ಗೋಚರಿಸುತ್ತದೆ. ತೀವ್ರವಾದ ಅಗ್ನಿಯಿಂದ ಅಲ್ಲಿಯ ಭೂಮಿ ಕೂಡ ನಿಗಿ ಕೆಂಡದಂತಿದೆ. ಅದರಲ್ಲಿ ಯಮದೂತರು ಈ ಪಾಪಿಗಳನ್ನು ತಳ್ಳುತ್ತಾರೆ. ಉರಿಯುತ್ತಿರುವ ಅಗ್ನಿಯಿಂದ ಸಂತೃಪ್ತನಾಗಿ ಪಾಪಿಯು ಅದರಲ್ಲಿಯೇ ಅತ್ತಿತ್ತ ಓಡುತ್ತಾನೆ. ಅವನ ಪಾದಗಳಲ್ಲಿ ಗುಳ್ಳೆಗಳೆದ್ದು ಅವು ಒಡೆದು ದ್ರವ ಸುರಿಯತೊಡಗುತ್ತದೆ. ನಿರಂತರವಾಗಿ ಆ ಪಾಪಿಯು ವೇದನೆಯಿಂದ ಮುಂದೆ ನಡೆಯುತ್ತಿರುತ್ತಾನೆ. ಈ ಪ್ರಕಾರ ಅವನು ವಿಸ್ತಾರವಾದ ಆ ನರಕವನ್ನು ದಾಟಿ ನಂತರ ಪಾಪದ ಶುದ್ಧಿಗಾಗಿ ಅದೇ ಪ್ರಕಾರದ ಇನ್ನೊಂದು ನರಕದಲ್ಲಿ ಬೀಳುತ್ತಾನೆ. ಈಗ ನಾನು ಮಹಾರೌರವ ಎಂಬ ನರಕದ ಕುರಿತು ಹೇಳುವೆ ಎಂದು ಶ್ರೀಹರಿ ಹೇಳುತ್ತಾರೆ. ಈ ಮಹಾರೌರವದಲ್ಲಿ ಈ ನರಕ 5,000 ಯೋಜನ ವಿಸ್ತಾರವುಳ್ಳದ್ದಾಗಿದೆ. ಅದರ ಭೂಮಿ ತಾಮ್ರ ಸಮಾನ ವರ್ಣದ್ದು. ಅದರ ಕೆಳಗೆ ಅಗ್ನಿ ಧಗಧಗಿಸುತ್ತಾ ಇರುತ್ತದೆ. ಈ ಭೂಮಿಯು ವಿದ್ಯುತ್ ಪ್ರಭೆಗೆ ಸಮಾನ ಕಾಂತಿಯುಕ್ತವಾಗಿದ್ದು ಪಾಪಿ ಜನರಿಗೆ ಅದು ಭಯಂಕರವಾಗಿ ಗೋಚರವಾಗುತ್ತದೆ. ಯಮದೂತರು ಪಾಪಿ ವ್ಯಕ್ತಿಯ ಕೈಕಾಲುಗಳನ್ನು ಬಂಧಿಸಿ ಅದರ ಮೇಲೆ ಉರುಳಿಸುತ್ತಾ ಕರೆದೊಯ್ಯುತ್ತಾರೆ. ಮಾರ್ಗದಲ್ಲಿ ಕಾಗೆ, ಬಕಪಕ್ಷಿ, ತೋಳ, ಗೂಬೆ, ಸೊಳ್ಳೆ ಹಾಗೂ ಚೇಳು ಮೊದಲಾದ ಜಂತುಗಳು ಕ್ರೋಧಯುಕ್ತವಾಗಿ ಅವನನ್ನು ಕಚ್ಚಿ ಕುಕ್ಕಿ ತಿನ್ನಲು ತತ್ಪರವಾಗಿರುತ್ತದೆ. ಸುಡುತ್ತಿರುವ ಭೂಮಿ ಹಾಗೂ ಭಯಂಕರ ಜಂತುಗಳ ಆಕ್ರಮಣದಿಂದ ಸಂತೃಪ್ತನಾಗುವ ಪಾಪಿಯ ಬುದ್ಧಿ ಭ್ರಷ್ಟವಾಗುತ್ತದೆ. ಅವನು ಗಾಬರಿಯಿಂದ ಚೀರುತ್ತಾ ಪದೇ ಪದೇ ಕಷ್ಟದಿಂದ ವ್ಯಾಕುಲನಾಗುತ್ತಾನೆ. ಅವನಿಗೆ ಅಲ್ಲಿ ಎಲ್ಲಿಯೂ ಶಾಂತಿ ಪ್ರಾಪ್ತಿಯಾಗುವುದಿಲ್ಲ. ಈ ಪ್ರಕಾರ ಪಾಪಿಯು ಆ ನರಕಲೋಕದ ಕಷ್ಟ ಭೋಗಿಸುತ್ತಾ 1,000 ವರ್ಷಗಳು ಗತಿಸಿದಾಗ ಆ ನರಕದಿಂದ ಮುಕ್ತಿಯಾಗುತ್ತದೆ. ಇನ್ನು ಮುಂದೆ ಅತಿಶೀತ ಎಂಬ ನರಕದ ಬಗ್ಗೆ. ಇದು ಸ್ವಭಾವತಃ ಅತ್ಯಂತ ಶೀತಲವಾದದ್ದು. ಮಹಾರೌರವ ನರಕಕ್ಕೆ ಸಮಾನವಾಗಿಯೇ ಅದು ತುಸು ವಿಸ್ತಾರವಾಗಿದ್ದು ಗಾಢಾಂಧಕಾರದಿಂದ ವ್ಯಾಪ್ತವಾಗಿದೆ. ಅಸಹ್ಯ ಕೊಡುವಂತಹ ಯಮದೂತರು ಪಾಪಿ ಜನರನ್ನು ಇಲ್ಲಿ ತಂದು ಕಟ್ಟಿ ಹಾಕುತ್ತಾರೆ. ಪಾಪಿಗಳು ಪರಸ್ಪರರನ್ನು ಆಲಂಗಿಸುತ್ತಾ ಅಲ್ಲಿಯ ಭಯಂಕರ ಶೀತದಿಂದ ರಕ್ಷಣೆ ಪಡೆಯುವ ಪ್ರಯತ್ನವನ್ನು ಮಾಡುತ್ತಾರೆ. ಅವರ ದಂತಗಳಿಂದ ಕಟಕಟ ಶಬ್ದ ಹೊಮ್ಮುತ್ತಾ ಇರುತ್ತದೆ. ಅವರ ಶರೀರ ಶೀತದಿಂದ ಕಂಪಿಸುತ್ತಾ ಇರುತ್ತದೆ. ಹಸಿವೆ, ದಾಹಗಳು ಭಯಂಕರವಾಗಿ ಬಾಧಿಸುತ್ತವೆ. ಜೊತೆಗೆ ಅನೇಕ ಕಷ್ಟಗಳು ಕೂಡ ಪೀಡಿಸುತ್ತವೆ. ಬಿರುಗಾಳಿಯ ರಭಸಕ್ಕೆ ಹಾರಿ ಬರುವ ಮಂಜುಗಡ್ಡೆಗಳು ಪಾಪಿಗಳ ಶರೀರದ ಮೂಳೆಗಳನ್ನು ಮುರಿಯುತ್ತಿರುತ್ತವೆ. ಅಲ್ಲಿ ಜೀವನು ಹಸಿವೆ, ದಾಹದಿಂದ ಸಂತೃಪ್ತನಾಗಿ ಮೂಳೆಯಲ್ಲಿನ ತಿರುಳು, ರಕ್ತ ಕೊಳೆಯುತ್ತಿರುವ ಮೂಳೆಗಳನ್ನು ತಿನ್ನುತ್ತಾನೆ. ಪರಸ್ಪರ ಭೇಟಿಯಾದಾಗ ಆ ಎಲ್ಲ ಪಾಪಿಗಳು ಪರಸ್ಪರರನ್ನು ಆಲಂಗಿಸಿಕೊಂಡು ಭ್ರಮಣ ಮಾಡುತ್ತಿರುತ್ತಾರೆ. ಈ ಪ್ರಕಾರ ಅಂಧಕಾರಯುಕ್ತ ನರಕದಲ್ಲಿ ಮನುಷ್ಯನಿಗೆ ಅನೇಕ ಕಷ್ಟಗಳು ಸಿಗುತ್ತವೆ. ಯಾವ ವ್ಯಕ್ತಿ ಅನ್ಯಾಯ ಅಸಂಖ್ಯ ಪಾಪಗಳನ್ನು ಮಾಡುವನೋ ಈ ನರಕದ ಅತಿರಿಕ್ತ ನಿಕ್ರಂತನ ಎಂಬ ಇನ್ನೊಂದು ಪ್ರಸಿದ್ಧ ನರಕದಲ್ಲಿ ಹೋಗುತ್ತಾನೆ. ಅಲ್ಲಿ ನಿರಂತರವಾಗಿ ಕುಂಭಾಕಾರದ ಚಕ್ರಕ್ಕೆ ಸಮಾನವಾದ ಚಕ್ರಗಳು ತಿರುಗುತ್ತಿರುತ್ತವೆ. ಯಮನ ಅನುಚರರು ಪಾಪಿ ಜನರನ್ನು ಚಕ್ರಗಳ ಮೇಲೆ ನಿಲ್ಲಿಸಿ ತಮ್ಮ ಬೆರಳಿನಲ್ಲಿರುವಂತಹ ಕಾಲಸೂತ್ರದಿಂದ
ಅವರ ಶರೀರವನ್ನು ಪಾದದಿಂದ ಶಿರದವರೆಗೆ ಛೇದನ ಮಾಡುತ್ತಾರೆ. ಆದಾಗ್ಯೂ ಅವರ ಪ್ರಾಣಾಂತ್ಯವಾಗುವುದಿಲ್ಲ. ಇದರಲ್ಲಿ ಶರೀರ ತುಂಡಾಗಿ ನೂರಾರು ಭಾಗಗಳಲ್ಲಿ ಚಿನ್ನ ಭಿನ್ನವಾಗುತ್ತದೆ. ಪುನಃ ಜೋಡಣೆಗಾಗಿ ಮೊದಲಿನ ಸ್ಥಿತಿಗೆ ಬರುತ್ತದೆ. ಈ ಪ್ರಕಾರ ಯಮದೂತರು ಪಾಪಕರ್ಮಿಗಳನ್ನು ಅಲ್ಲಿಯೇ ಸಹಸ್ರಾರು ವರ್ಷಗಳವರೆಗೆ ಸುತ್ತಾಡಿಸುತ್ತಿರುತ್ತಾರೆ. ಸಮಸ್ತ ಪಾಪಗಳಿಂದ ಮುಕ್ತರಾದಾಗ ಬೇರೆಡೆ ಹೋಗಿ ಅವರಿಗೆ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಅಪ್ರತಿಷ್ಠ ಎಂಬ ಇನ್ನೊಂದು ನರಕ. ಅಲ್ಲಿಗೆ ಹೋಗುವ ಜೀವಿ ಅಸಹ್ಯ ದುಃಖ ಭೋಗಿಸುತ್ತಾನೆ. ಅಲ್ಲಿ ಪಾಪಕರ್ಮಿಗಳ ದುಃಖ ಭೋಗಕ್ಕಾಗಿ ಚಕ್ರರಾಟಿ ಇರುತ್ತದೆ. 1000 ವರ್ಷಗಳ ಅವಧಿ ಪೂರ್ಣ ಆಗುವವರೆಗೆ ಅದು ನಿಲ್ಲುವುದಿಲ್ಲ. ಅದರ ಮೇಲೆ ಬಂಧಿಸಲ್ಪಟ್ಟ ಜನರು ತಿಗರಿಯ ಮೇಲೆ ಮಣ್ಣಿನ ಮಡಿಕೆ ತಿರುಗಿದಂತೆ ತಿರುಗುತ್ತಿರುತ್ತಾರೆ. ಪುನಃ ಅವರು ರಕ್ತವನ್ನು ಕಾರುತ್ತಿದ್ದರೆ ಅವರ ಕರುಳು ಬಾಯಿಯಿಂದ ಹೊರಗೆ ಬಂದು ನೇತ್ರಗಳು ಅದರಲ್ಲಿ ಸಿಲುಕುತ್ತವೆ. ಜೀವಿಗಳಿಗೆ ಅಲ್ಲಿ ಪ್ರಾಪ್ತಿಯಾಗುವ ದುಃಖ ಅತ್ಯಂತ ಕಷ್ಟದಾಯಕವಾದದ್ದು. ಇನ್ನು ಮುಂದಿನ ನರಕ ಅಸಿಪತ್ರವನ. ಈ ನರಕ 1000 ಯೋಜನ ವಿಸ್ತಾರವಾದದ್ದು. ಇದರ ಸಂಪೂರ್ಣ ಭೂಮಿ ಅಗ್ನಿಯಿಂದ ವ್ಯಾಪ್ತವಾಗಿರುವ ಕಾರಣ ನಿರಂತರ ದಹಿಸುತ್ತಾ ಇರುತ್ತದೆ. ಈ ಭಯಂಕರ ನರಕದಲ್ಲಿ 7 ಸೂರ್ಯರು ತಮ್ಮ ಸಹಸ್ರ ಕಿರಣಗಳೊಡನೆ ಸದಾ ತಪಿಸುತ್ತಿರುತ್ತಾರೆ. ಅದರ ಸಂತಾಪದಿಂದ ಅಲ್ಲಿಯ ಪಾಪಿ ಪ್ರತಿಕ್ಷಣ ದಹಿಸುತ್ತಾ ಇರುತ್ತಾನೆ. ಇದೇ ನರಕದ ಮಧ್ಯೆ ಕಾಲು ಭಾಗದ ಭೂಮಿಯಲ್ಲಿ ಶೀತ ಸ್ನಿಗ್ಧ ಪತ್ರ ಎಂಬ ವನ ಇದೆ. ಅದರಲ್ಲಿ ವೃಕ್ಷದಿಂದ ಉದುರುಬಿದ್ದ ಫಲ ಹಾಗೂ ಎಲೆಗಳ ಗುಡ್ಡೆಗಳಿರುತ್ತವೆ. ಮಾಂಸಾಹಾರಿ ಬಲಿಷ್ಠವಾದ ನಾಯಿಗಳು ಅಲ್ಲಿ ತಿರುಗಾಡುತ್ತಿರುತ್ತದೆ. ಅವುಗಳ ಬಾಯಿ ವಿಶಾಲವಾಗಿದ್ದು ದೊಡ್ಡ ದೊಡ್ಡ ದಂತಗಳಿದ್ದು ವ್ಯಾಘ್ರಕ್ಕೆ ಸಮಾನ ಮಹಾಬಲಶಾಲಿಯಾಗಿರುತ್ತದೆ. ಅತ್ಯಂತ ಶೀತ ಹಾಗೂ ನೆರಳಿನಿಂದ ಆವೃತವಾದ ಈ ನರಕವನ್ನು ಕಂಡು ಹಸಿವೆ ದಾಹದಿಂದ ಪೀಡಿತನಾದ ಜೀವಿ ದುಃಖಿಯಾಗಿ ಕರುಣಾಕ್ರಂದನ ಮಾಡುತ್ತಾ ಅದರಲ್ಲಿ ಹೋಗುತ್ತಾನೆ. ತಾಪದಿಂದ ತಪಿಸುತ್ತಿರುವ ಪೃಥ್ವಿಯ ಅಗ್ನಿಯಿಂದ ಜೀವಿಗಳ 2 ಪಾದಗಳು ಸುಡುತ್ತಾ ಇದ್ದರೆ ಅತ್ಯಂತ ಶೀತಲ ವಾಯು ಪ್ರವಹಿಸತೊಡಗಿ ಈ ಪಾಪಿಗಳ ಮೇಲೆ ಖಡ್ಗಕ್ಕೆ ಸಮಾನ ಹರಿತವಾದ ಎಲೆಗಳು ಬೀಳುತ್ತವೆ. ಸುಡುತ್ತಿರುವ ಅಗ್ನಿ ಸಮೂಹಯುಕ್ತ ಭೂಮಿಯ ಮೇಲೆ ಪಾಪಿ ಜನರು ಭಿನ್ನರಾಗಿ ಬೀಳುತ್ತಾರೆ. ಅದೇ ಸಮಯ ಅಲ್ಲಿರುವ ನಾಯಿಗಳ ಆಕ್ರಮಣ ಪಾಪಿಗಳ ಮೇಲಾಗುತ್ತವೆ. ಅವು ರೋಧಿಸುತ್ತಿರುವ ಪಾಪಿಗಳ ಶರೀರದ ಮಾಂಸವನ್ನು ಹರಿದು ತಿನ್ನತೊಡಗುತ್ತದೆ. ಈಗ ನಾನು ಮಹಾಭಯಾನಕವಾದ ತಪ್ತಕುಂಭ ಎಂಬ ನರಕದ ವರ್ಣನೆ ಮಾಡುವೆ ಎಂದು ಶ್ರೀಹರಿ ಗರುಡನಲ್ಲಿ ಹೇಳ್ತಾರೆ. ಈ ತಪ್ತಕುಂಭದಲ್ಲಿ 4 ದಿಕ್ಕುಗಳಲ್ಲಿ ಅತ್ಯಂತ ಉಷ್ಣಯುಕ್ತ ಕೊಪ್ಪರಿಗೆಗಳಿವೆ. ಅವುಗಳ ಕೆಳಗೆ ಸುತ್ತಲೂ ಅಗ್ನಿ ಧಗಧಗಿಸುತ್ತಿರುತ್ತವೆ. ಅವು ಕುದಿಯುವ ಎಣ್ಣೆ ಹಾಗೂ ಲೋಹದ ಚೂರ್ಣದಿಂದ ತುಂಬಿರುವಂಥದ್ದು. ಪಾಪಿಗಳನ್ನು ಅವುಗಳಲ್ಲಿ ತಲೆ ಕೆಳಗೆ ಮಾಡಿ ಹಾಕಲಾಗುತ್ತದೆ. ಅದರಲ್ಲಿ ಕುದಿಯುತ್ತಿರುವ ಪಾಪಿ ಜನರ ಬುರುಡೆ, ಕಣ್ಣು ಹಾಗೂ ಮೂಳೆಗಳನ್ನು ಭಯಂಕರವಾದ ಯಮದೂತರು ಚೂಪಾದ ಆಯುಧಗಳಿಂದ ಚುಚ್ಚಿ ನಷ್ಟಗೊಳಿಸುತ್ತಾರೆ. ರಣಹದ್ದುಗಳು ತೀವ್ರ ಗತಿಯಲ್ಲಿ ಧಾವಿಸಿ ಬಂದು ಪಾಪಿಗಳ ಮೇಲೆ ಆಕ್ರಮಣ ಮಾಡುತ್ತವೆ. ಕುದಿಯುತ್ತಿರುವ ಜೀವಿಗಳನ್ನು ತಮ್ಮ ಚುಂಚಿನಿಂದ ಮೇಲೆತ್ತಿ ಪುನಃ ಕುದಿಯುವ ಕೊಪ್ಪರಿಗೆಗೆ ಹಾಕುತ್ತವೆ. ತದನಂತರ ಈ ಯಮದೂತರು ಆ ಪಾಪಿಗಳ ಶಿರ, ಸ್ನಾಯು, ದ್ರವೀಭೂತ ಮಾಂಸ, ಚರ್ಮ ಮೊದಲಾದವುಗಳನ್ನು ಶೀಘ್ರವಾಗಿ ಸೌಟಿನಿಂದ ಅದೇ ಎಣ್ಣೆಯಲ್ಲಿ ತಿರುಗಿಸುತ್ತಾ ಆ ಮಹಾಪಾಪಿಗಳನ್ನು ಕಷಾಯ ಮಾಡುತ್ತಾರೆ. ಈ ಪ್ರಕಾರ 7 ಪ್ರಧಾನವಾದ ನರಕಗಳ ಬಗ್ಗೆ ನಾನು ಹೇಳಿದ್ದೇನೆ. ಇನ್ನೂ ಅನೇಕ ನರಕಗಳು ಇವೆ. ಅವುಗಳಲ್ಲಿ ಪಾಪಿಗಳು ತಮ್ಮ ಕರ್ಮದ ಅನುಸಾರ ಹೋಗುತ್ತಾರೆ. ಅವುಗಳೆಂದರೆ ರೋಧ, ಸೂಕರ, ತಾಲ, ತಪ್ತಕುಂಭ, ಮಹಾಜ್ವಾಲ, ಶಬಲ, ವಿಮೋಹನ, ಕ್ರಮೀಭಕ್ಷ, ಲಾಲಾಭಕ್ಷ, ವಿಷಂಜನ, ಅಧಶಿರ, ಪೂಯವಹ, ರುಧಿರಾಂಧ, ವಿಡ್ಭುಜ, ವೈತರಣಿ, ಅಸಿಪತ್ರವನ, ಅಗ್ನಿಜ್ವಾಲ, ಮಹಾಘೋರ, ಸಂದಂಶ್, ಅಭೋಜನ, ತಮಸ್, ಕಾಲಸೂತ್ರ, ಲೌಹತಾಪಿ, ಅಬಿದ, ಅಪ್ರತಿಶ ಹಾಗೂ ಅವೀಚಿ. ಹೀಗೆ ಅನೇಕ ನರಕಗಳು ಯಮನ ರಾಜ್ಯದಲ್ಲಿ ಸ್ಥಿತವಾಗಿವೆ. ಪಾಪಿ ಜನರು ಬೇರೆ ಬೇರೆ ರೂಪಗಳಿಂದ ಅವುಗಳಲ್ಲಿ ಹೋಗಿ ಬೀಳುತ್ತಾರೆ. ರೌರವಾದಿ ಸಕಲ ನರಕಗಳು ಈ ಪೃಥ್ವಿ ಲೋಕದ ಕೆಳಗೆ ಸ್ಥಿತವಾಗಿವೆ ಎಂದು ಹೇಳಲಾಗಿದೆ. ಯಾವ ಮನುಷ್ಯ ಗೋವಿನ ಹತ್ಯೆ, ಭ್ರೂಣ ಹತ್ಯೆ ಹಾಗೂ ಬೆಂಕಿ ಹಚ್ಚುವ ದುಷ್ಕರ್ಮಗಳನ್ನು ಮಾಡುತ್ತಾನೋ ಅಂಥವನು
ರೋಧ ಎಂಬ ನರಕದಲ್ಲಿ ಬೀಳುತ್ತಾನೆ. ಯಾರು ಬ್ರಹ್ಮಘಾತ, ಮದ್ಯಪಾನ ಹಾಗೂ ಸುವರ್ಣದ ಚೌರ್ಯ ಮಾಡುತ್ತಾನೋ ಅಂಥವನು ಸೂಕರ ಎಂಬ ನರಕಕ್ಕೆ ಹೋಗುತ್ತಾನೆ. ಕ್ಷತ್ರಿಯನ ಹಾಗೂ ವೈಶ್ಯನ ಹತ್ಯೆ ಮಾಡುವವನು ಅಕಾಲ ಎಂಬ ನರಕಕ್ಕೆ ಹೋಗುತ್ತಾನೆ. ಬ್ರಹ್ಮಹತ್ಯೆ ಹಾಗೂ ಗುರುಪತ್ನಿಯೊಡನೆ ಸಹವಾಸ ಮಾಡುವಂತಹ ದುಷ್ಟ ಚೇಷ್ಟೆ ಮಾಡುವವನು ತಪ್ತ ಕುಂಭ ಎಂಬ ನರಕದಲ್ಲಿ ಬೀಳುತ್ತಾನೆ. ಅಸತ್ಯ ನುಡಿಯುವ ರಾಜ ಪುರುಷನು ಕೂಡ ಇದೇ ನರಕಕ್ಕೆ ಹೋಗುತ್ತಾನೆ. ನಿಷಿದ್ಧ ಪದಾರ್ಥಗಳನ್ನು ಮಾರುವವ, ಮದ್ಯದ ವ್ಯಾಪಾರಿ ಹಾಗೂ ಸ್ವಾಮಿ ಭಕ್ತ ಸೇವಕನನ್ನು ಪರಿತ್ಯಾಗ ಮಾಡುವಂತಹ ಮನುಷ್ಯನು ತಪ್ತ ಲೌಹ ಎಂಬ ನರಕವನ್ನು ಹೊಂದುತ್ತಾನೆ. ಕನ್ಯೆ ಅಥವಾ ಸೊಸೆಯೊಡನೆ ಸಹವಾಸ ಮಾಡುವವ, ವೇದಗಳನ್ನು ಮಾರುವವ ಹಾಗೂ ವೇದ ನಿಂದಕ ಮನುಷ್ಯನು ಅಂತ್ಯದಲ್ಲಿ ಮಹಾಜ್ವಾಲ ಎಂಬ ನರಕದಲ್ಲಿ ನಿವಾಸ ಮಾಡುತ್ತಾನೆ. ಗುರುವಿಗೆ ಅಪಮಾನ ಮಾಡುವವನು, ಆತನ ಮೇಲೆ ಶಬ್ದ ಬಾಣಗಳನ್ನು ಪ್ರಯೋಗಿಸುವ ಹಾಗೂ ಅಗಮ್ಯ ಸ್ತ್ರೀಯೊಡನೆ ಮೈಥುನ ಮಾಡುವವನು ಶಬಲ ಎಂಬ ನರಕದಲ್ಲಿ ಬೀಳುತ್ತಾನೆ. ಶೌರ್ಯ ಪ್ರದರ್ಶನದಲ್ಲಿ ಯಾವ ವೀರ ಮರ್ಯಾದೆಯನ್ನು ತ್ಯಜಿಸುತ್ತಾನೋ ಅವನು ವಿಮೋಹನ ಎಂಬ ನರಕದಲ್ಲಿ ಬೀಳುತ್ತಾನೆ. ಯಾರು ಅನ್ಯರಿಗೆ ಅನಿಷ್ಟ ಮಾಡುತ್ತಾನೋ ಅಂಥವನಿಗೆ ಕ್ರಮಿಭಕ್ಷ ಎಂಬ ನರಕದ ಪ್ರಾಪ್ತಿ. ದೇವತೆ ಹಾಗೂ ಬ್ರಾಹ್ಮಣರೊಡನೆ ದ್ವೇಷ ಹೊಂದುವವನು ಲಾಲಾಭಕ್ಷ ಎಂಬ ನರಕದಲ್ಲಿ ಬೀಳುತ್ತಾನೆ. ಅನ್ಯರು ವಿರಿಸಿದ ದ್ರವ್ಯವನ್ನು ಅಪಹರಿಸುವವನು ಹಾಗೂ ತೋಟ ವನಗಳಿಗೆ ಬೆಂಕಿ ಹಚ್ಚುವವನು ವಿಷಂಜನ ಎಂಬ ನರಕ ಪ್ರಾಪ್ತಿಯಾಗುತ್ತದೆ. ಸತ್ಪಾತ್ರನಲ್ಲದವನಿಂದ ದಾನ ಪಡೆಯುವ ಹಾಗೂ ಅಸತ್ ದಾನ ಸ್ವೀಕರಿಸುವ, ಯಾಗಕ್ಕೆ ಅರ್ಹನಿರದೆ ಯಜ್ಞ ಮಾಡುವವ ಹಾಗೂ ನಕ್ಷತ್ರದಿಂದ ಜೀವನ ನಿರ್ವಹಣೆ ಮಾಡುವವ ಅಧಶಿರ ಎಂಬ ನರಕಕ್ಕೆ ಹೋಗುತ್ತಾನೆ. ಮದ್ಯ ಮಾಂಸಗಳನ್ನು, ಇಂತಹ ಪದಾರ್ಥಗಳನ್ನು ಮಾರುವವನು ಯೂಪವಹ ಎಂಬ ಘೋರ ನರಕದಲ್ಲಿ ಬೀಳುತ್ತಾನೆ. ಕೋಳಿ, ಬೆಕ್ಕು, ಹಂದಿ, ಪಕ್ಷಿ, ಮೃಗ, ಕುರಿಗಳನ್ನು ಬಂಧಿಸಿಡುವವನು ಕೂಡ ಇದೇ ಪ್ರಕಾರದ ನರಕಕ್ಕೆ ಹೋಗುತ್ತಾನೆ. ಮನೆಗೆ ಬೆಂಕಿ ಇಡುವವ, ವಿಷ ಉಣಿಸುವವ, ಪತಿತ, ಸೋಮರಸ ಮಾರುವವ, ಮದ್ಯಪಾನ ಸೇವಿಸುವವನು, ಮಾಂಸ ಸೇವಿಸುವವನು, ಪಶುಗಳ ಹತ್ಯೆ ಮಾಡುವವ ರುಧಿರಾಂಧ ಎಂಬ ನರಕದಲ್ಲಿ ಬೀಳುತ್ತಾನೆ. ಒಂದೇ ಪಂಕ್ತಿಯಲ್ಲಿ ಕುಳಿತ ಯಾವುದೇ ಜೀವಿಗೆ ಮೋಸದಿಂದ ವಿಷ ಉಣಿಸುವ ಜನರು ವಿಡ್ಭುಜ ಎಂಬ ಘೋರ ನರಕದಲ್ಲಿ ಬೀಳುತ್ತಾರೆ. ಜೇನು ತೆಗೆಯುವ ಮನುಷ್ಯರು ವೈತರಿಣಿ ಹಾಗೂ ಕ್ರೋಧಿ, ಮೂತ್ರ ಸಂಜ್ಞಕ ಎಂಬ ನರಕಗಳಲ್ಲಿ ಹೋಗುತ್ತಾರೆ. ಅಪವಿತ್ರ ಹಾಗೂ ಕ್ರೋಧಿ ವ್ಯಕ್ತಿ ಅಸಿಪತ್ರ ಎಂಬ ನರಕಕ್ಕೆ ಹೋಗುತ್ತಾನೆ. ಮೃಗಗಳನ್ನು ಬೇಟೆಯಾಡುವ ವ್ಯಾಧ ಅಗ್ನಿಜ್ವಾಲ ಎಂಬ ನರಕಕ್ಕೆ ಹೋಗುತ್ತಾನೆ. ಅಲ್ಲಿ ಅವನ ಶರೀರವನ್ನು ಕಾಗೆಗಳು ಹರಿದು ತಿನ್ನುತ್ತವೆ. ಯಜ್ಞಕರ್ಮದ ದೀಕ್ಷೆ ಪಡೆದು ವ್ರತದ ಪಾಲನೆ ಮಾಡಿದವನಿಗೆ ಆ ಪಾಪದ ಫಲವಾಗಿ ಸಂದಂಶ ಎಂಬ ನರಕ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಸ್ವಪ್ನದಲ್ಲಿ ಕೂಡ ಸನ್ಯಾಸಿ ಅಥವಾ ಬ್ರಹ್ಮಚಾರಿ ಸ್ಖಲಿತನಾದರೂ ಕೂಡ ಅವನು ಅಭೋಜನ ಎಂಬ ನರಕಕ್ಕೆ ಹೋಗುತ್ತಾನೆ. ಕ್ರೋಧ ಹಾಗೂ ಹರ್ಷಯುಕ್ತರಾಗಿ ವರ್ಣಾಶ್ರಮದ ಧರ್ಮದ ವಿರುದ್ಧ ಕರ್ಮ ಮಾಡುವವರಿಗೆ ನರಕಲೋಕದ ಪ್ರಾಪ್ತಿ. ಎಲ್ಲಕ್ಕಿಂತಲೂ ಮೇಲೆ ಭಯಂಕರ ಉಷ್ಣದಿಂದ ಸಂತಪ್ತ ರೌರವ ಎಂಬ ನರಕ, ಅದರ ಕೆಳಗೆ ಅತ್ಯಂತ ದುಃಖದಾಯಿ ಮಹಾರೌರವ ಹಾಗೂ ಆ ನರಕದ ಕೆಳಗೆ ಶೀತಲ ಹಾಗೂ ಅದರ ಕೆಳಗೆ ತಾಮಸ ಎಂಬ ನರಕಗಳು. ಇದೇ ಪ್ರಕಾರ ಹೇಳಲಾದ ಕ್ರಮದಿಂದ ಅನ್ಯ ನರಕಗಳು ಕೂಡ ಕೆಳಗೆ ಇವೆ. ಈ ನರಕ ಲೋಕಗಳಲ್ಲದೆ ಇನ್ನೂ ನೂರಾರು ನರಕ ಲೋಕಗಳು ಇವೆ. ಅವುಗಳಲ್ಲಿ ತಲುಪಿದ ಪಾಪಿ ಪ್ರತಿನಿತ್ಯ ಬೇಯುತ್ತಾ, ದಹಿಸುತ್ತಾ, ಕರಗುತ್ತಾ, ವಿದೀರ್ಣನಾಗುತ್ತಾ ಇರುತ್ತಾನೆ, ಆರ್ದ್ರನಾಗುತ್ತಾನೆ. ಅಲ್ಲದೆ ಅವನನ್ನು ಚೂರ್ಣ ಕಷಾಯ ಮಾಡಲಾಗುತ್ತದೆ, ಕೆಲವೆಡೆ ಸುಡಲಾಗುತ್ತದೆ ಹಾಗೂ ವಾಯುವಿನಿಂದ ಪೀಡಿಸಲಾಗುತ್ತದೆ. ಇಂಥ ನರಕಗಳಲ್ಲಿ ಒಂದು ದಿನ 100 ವರ್ಷಗಳಿಗೆ ಸಮಾನ. ಸಕಲ ನರಕಗಳಲ್ಲಿ ಯಾತನೆ ಭೋಗಿಸಿದ ನಂತರ ಪಾಪಿಯು ಪಶು ಅಥವಾ ಪಕ್ಷಿ ಇಂತಹ ಜನ್ಮವನ್ನು ಪಡೆಯುತ್ತಾನೆ. ತದನಂತರ ಅವನು ಕ್ರಿಮಿ, ಕೀಟ, ಪತಂಗ, ಸ್ಥಾವರ ಹಾಗೂ ಒಂದೇ ಖುರಪುಟಯುಕ್ತ ಗಾರ್ಧಬ ಜನ್ಮವನ್ನು ಪಡೆಯುತ್ತಾನೆ. ಆನಂತರ ಮನುಷ್ಯನು ಅಡವಿ, ಆನೆ ಮೊದಲಾದ ಜನ್ಮಗಳಲ್ಲಿ ಹೋಗಿ ಹಸುವಿನ ಜನ್ಮಕ್ಕೆ ಬರುತ್ತಾನೆ. ಹೇ ಗರುಡ, ಗಾರ್ಧಬ, ಕುದುರೆ, ಹೇಸರಗತ್ತೆ, ಶರಭ ಹಾಗೂ ಚಮುರಿ ಇವು 6 ಜನ್ಮಗಳು ಒಂದೇ ಖುರಪುಟ ಇರುವಂಥವು. ಇವುಗಳ ಅತಿರಿಕ್ತ ಅನೇಕ ಪಾಪಾಚಾರ ಜನ್ಮಗಳು ಕೂಡ ಇವೆ. ಅವುಗಳಲ್ಲಿ ಜೀವ ಆತ್ಮವು ಕಷ್ಟ ಭೋಗಿಸಬೇಕಾಗುತ್ತದೆ. ಆ ಎಲ್ಲ ಜನ್ಮಗಳನ್ನು ಪಡೆದು ಜೀವಿಯು ಮನುಷ್ಯ ಜನ್ಮ ಹೊಂದಿ ಕುಬ್ಜ, ದುಷ್ಟ, ಕುಳ್ಳ, ಚಾಂಡಾಲ ಮುಂತಾದ ನರ ಜನ್ಮಗಳಲ್ಲಿ ಹೋಗುತ್ತಾನೆ. ಶೇಷ ಉಳಿದ ಪಾಪ ಪುಣ್ಯದಿಂದ ಸಮನ್ವಿತ ಜೀವನು ಪದೇ ಪದೇ ಗರ್ಭದಲ್ಲಿ ಹೋಗಿ ಮರಣ ಹೊಂದುತ್ತಾನೆ.
ಆ ಎಲ್ಲ ಪಾಪಗಳು ಸಮಾಪ್ತಿಯಾದ ನಂತರ ಜೀವನಿಗೆ ಅಂತ್ಯಜ, ವೈಶ್ಯ ಹಾಗೂ ಕ್ಷತ್ರಿಯ ಮೊದಲಾದ ಆರೋಹಿಣಿ ಜನ್ಮ ಪ್ರಾಪ್ತಿಯಾಗುತ್ತದೆ. ಕೆಲವೊಮ್ಮೆ ಅವನು ಸತ್ಕರ್ಮದಿಂದ ಬ್ರಾಹ್ಮಣ, ದೇವತೆ ಹಾಗೂ ಇಂದ್ರತ್ವದ ಪದವಿಯನ್ನು ಕೂಡ ತಲುಪುವ ಮಟ್ಟಿಗೆ ಹೋಗುತ್ತಾನೆ. ಯಮನ ಮೂಲಕ ನಿರ್ದಿಷ್ಟ ಜನ್ಮದಲ್ಲಿ ಪುಣ್ಯಗತಿಯನ್ನು ಹೊಂದಲು ಯಾವ ಜೀವಿಯು ಸಫಲನಾಗುತ್ತಾನೋ ಅಂಥವನು ಸುಂದರ ಗಾಯನ ಮಾಡುತ್ತಾ, ವಾದ್ಯ ನುಡಿಸುತ್ತಾ ಹಾಗೂ ನೃತ್ಯಾದಿಗಳನ್ನು ಮಾಡುತ್ತಾ ಪ್ರಸನ್ನ ಚಿತ್ತರಾದ ಗಂಧರ್ವರೊಡನೆ ಉತ್ತಮ ಹಾರ, ನೂಪುರಾದಿ ನಾನಾ ಪ್ರಕಾರದ ಆಭರಣಗಳಿಂದ ಸಂಯುಕ್ತನಾಗಿ ಚಂದನಾದಿಗಳ ದಿವ್ಯ ಸುಗಂಧ ಹಾಗೂ ಪುಷ್ಪಗಳ ಹಾರಗಳಿಂದ ಸುವಾಸಿತವಾದ ಹಾಗೂ ಅಲಂಕೃತಗೊಂಡು ಕಾಂತಿಯುಕ್ತನಾಗಿ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗುತ್ತಾನೆ. ಪುಣ್ಯ ಸಮಾಪ್ತಿಯ ನಂತರ ಪುನಃ ಅವನು ಪೃಥ್ವಿಯ ಮೇಲೆ ಆಗಮಿಸಿದಾಗ ರಾಜ ಅಥವಾ ಮಹಾತ್ಮರ ಮನೆಯಲ್ಲಿ ಜನ್ಮ ತಳೆದು ಸದಾಚಾರದ ಪಾಲನೆ ಮಾಡುತ್ತಾನೆ. ಸಮಸ್ತ ಭೋಗಗಳನ್ನು ಹೊಂದಿ ಪುನಃ ಸ್ವರ್ಗಕ್ಕೆ ಹೋಗುತ್ತಾನೆ. ಅನ್ಯಥಾ ಮೊದಲಿನಂತೆಯೇ ಆರೋಹಿಣಿ ಜನ್ಮ ಪಡೆದು ದುಃಖ ಭೋಗಿಸುತ್ತಾ ಇರುತ್ತಾನೆ. ಮೃತ್ಯುಲೋಕದಲ್ಲಿ ಜನಿಸುವ ಜೀವಿಯು ಮರಣ ಹೊಂದುವುದು ನಿಶ್ಚಿತವಾಗಿದೆ. ಪಾಪಿಗಳ ಜೀವ ಅಧೋ ಮಾರ್ಗದಿಂದ ಹೋಗುವಂಥದ್ದು. ತದನಂತರ ಪೃಥ್ವಿ ತತ್ವದಲ್ಲಿ ಪೃಥ್ವಿ, ಜಲ ತತ್ವದಲ್ಲಿ ಜಲ, ಅಗ್ನಿ ತತ್ವದಲ್ಲಿ ಅಗ್ನಿ, ವಾಯು ತತ್ವದಲ್ಲಿ ವಾಯು, ಆಕಾಶ ತತ್ವದಲ್ಲಿ ಆಕಾಶ ಹಾಗೂ ಸರ್ವವ್ಯಾಪಿ ಮನಸ್ಸು ಚಂದ್ರನಲ್ಲಿ ಹೋಗಿ ವಿಲೀನವಾಗುತ್ತದೆ. ಹೇ ಗರುಡನೆ, ಶರೀರದಲ್ಲಿ ಕಾಮ, ಕ್ರೋಧ, ಪಂಚ ಇಂದ್ರಿಯಗಳಿವೆ. ಇವುಗಳಿಗೆ ಶರೀರದಲ್ಲಿರುವ ಚೋರನ ಸಂಜ್ಞೆಯನ್ನು ಕೊಡಲಾಗಿದೆ. ಕಾಮ, ಕ್ರೋಧ ಹಾಗೂ ಅಹಂಕಾರ ಎಂಬ ವಿಕಾರ ಕೂಡ ಅದರಲ್ಲಿ ಇರುವ ಚೋರನಾಗಿದೆ. ಅವುಗಳ ನಾಯಕ ಮನಸ್ಸು. ಪಾಪ ಹಾಗೂ ಪುಣ್ಯಕ್ಕೆ ಸಂಬಂಧಿಸಿದ ಕಾಲನು ಈ ಶರೀರದ ಸಂಹಾರಕನಾಗಿದ್ದಾನೆ. ಯಾವ ಪ್ರಕಾರ ಒಂದು ಮನೆಯು ಸುಟ್ಟು ಹೋದರೆ ಮನುಷ್ಯ ಅನ್ಯರ ಮನೆಯಲ್ಲಿ ಆಶ್ರಯ ಪಡೆಯುತ್ತಾನೋ ಅದೇ ಪ್ರಕಾರ ಪಂಚೇಂದ್ರಿಯಗಳಿಂದ ಸಂಯುಕ್ತವಾದ ಈ ಜೀವ ಇಂದ್ರಿಯಾಧಿಷ್ಠಾತೃ ದೇವತೆಗಳೊಡನೆ ಶರೀರದ ಪರಿತ್ಯಾಗ ಮಾಡಿ ಹೊಸ ಶರೀರವನ್ನು ಪ್ರವೇಶಿಸುತ್ತವೆ. ರಕ್ತ, ಅಸ್ಥಿಸಾರಾದಿ 7 ಧಾತುಗಳಿಂದ ಸಂಯುಕ್ತವಾದ ಈ ಶರೀರ ಷಟ್ನೌಷಿಕ ಶರೀರವಾಗಿದೆ. ಸಮಸ್ತ ಪ್ರಾಣ, ಅಪಾನ ಮೊದಲಾದ ಪಂಚವಾಯು, ಮಲ, ಮೂತ್ರ, ವ್ಯಾಧಿ, ಪಿತ್ತ, ಶ್ಲೇಷ್ಮ, ಅಸ್ಥಿಸಾರ, ಮಾಂಸ, ಮೇಧಸ್ಸು, ಅಸ್ಥಿ, ಶುಕ್ರ ಹಾಗೂ ಸ್ನಾಯು ಇವೆಲ್ಲ ಶರೀರದ ಒಡನೆ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗುವಂಥದ್ದು. ಜೀವಿಯು ವಿನಾಶವಾದ ಈ ಶರೀರದ ಪುನಃ ಜನ್ಮ ಹೇಗಾಗುತ್ತದೆ ಎಂಬುದನ್ನು ಕೂಡ ಹೇಳುತ್ತೇನೆ ಎಂದು ಶ್ರೀಹರಿ ಹೇಳುತ್ತಾರೆ. ಈ ಶರೀರ ನರಗಳಿಂದ ಬಂಧಿತ ಶ್ರವಣಾದಿ ಇಂದ್ರಿಯಗಳಿಂದ ಸಂಯುಕ್ತ ಹಾಗೂ ನವದ್ವಾರಗಳಿಂದ ಸಮನ್ವಿತವಾಗಿದೆ. ಇದು ಸಾಂಸಾರಿಕ ವಿಷಯ ವಾಸನೆಗಳಿಂದ ವ್ಯಾಪ್ತ, ಕಾಮ, ಕ್ರೋಧಾದಿ ವಿಕಾರಗಳಿಂದ ಸಮನ್ವಿತ, ರಾಗದ್ವೇಷದಿಂದ ಪರಿಪೂರ್ಣ ಹಾಗೂ ತೃಷೆ ಎಂಬ ಚೋರನಿಂದ ಸಂಯುಕ್ತನಾಗಿದೆ. ಇದು ಲೋಭರೂಪಿ ಬಲೆಯಲ್ಲಿ ಸಿಲುಕಿದ್ದು ಮೋಹರೂಪಿ ವಸ್ತ್ರದಿಂದ ಆವರಿಸಲ್ಪಟ್ಟಿದೆ. ಇದು ಮಾಯೆಯಿಂದ ಸದೃಢವಾಗಿ ಬಂಧಿತ ಹಾಗೂ ಲೋಭದಿಂದ ಅಧಿಷ್ಠಿತ ಪುರಕ್ಕೆ ಸಮಾನವಾಗಿದೆ. ಸಮಸ್ತ ಜೀವಿಗಳ ಶರೀರ ಇದರಿಂದ ವ್ಯಾಪ್ತವಾಗಿದೆ. ಯಾರು ತಮ್ಮ ಆತ್ಮವನ್ನು ಅರಿಯುವುದಿಲ್ಲವೋ ಅಂಥವನು ಪಶುವಿಗೆ ಸಮಾನ. ಒಟ್ಟು 84 ಲಕ್ಷ ಪ್ರಕಾರದ ಜೀವಿಗಳು ಇದ್ದು ಉದ್ಭಿಜ್ಜ ಅಂದರೆ ಭೂಮಿಯಲ್ಲಿ ಅಂಕುರಿತವಾದ ವನಸ್ಪತಿ, ಸಸ್ಯ ಮೊದಲಾದವುಗಳು. ಎರಡನೇದು ಸ್ವೇದಜ ಅಂದರೆ ಬೆವರಿನಿಂದ ಜನಿಸುವಂತಹ ಕೀಟಗಳು, ಹೇನು ಮೊದಲಾದವು. ಮೂರನೇದು ಅಂಡಜ ಅಂದರೆ ಪಕ್ಷಿ ಮೊದಲಾದವುಗಳು. ಕೊನೆಯದು ಜರಾಯುಜ. ಈ ಕೆಟಗರಿಯಲ್ಲಿ ಮನುಷ್ಯ ಮುಂತಾದ ಸೃಷ್ಟಿಗಳು ಬರುತ್ತವೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಗೆ ಗರುಡ ಪುರಾಣದ ಅಧ್ಯಾಯ 21 ಮುಕ್ತಾಯವಾಗುತ್ತೆ. ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ 21ನೇ ಅಧ್ಯಾಯ ಪೂರ್ಣವಾಯಿತು. ಈಗ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವವರು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದರ ಲಿಂಕನ್ನು ಕೊಟ್ಟಿದ್ದೇವೆ. ತಾವು ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ಕೇಳ್ಕೊಳ್ಬೋದು, ಪಡ್ಕೊಳ್ಬೋದು. ಓಕೆ, ಪ್ರತಿಯೊಂದು ಅಧ್ಯಾಯದಲ್ಲಿ ನಮ್ಮ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾದದ್ದು ಹಾಗೂ ಈ ಜನ್ಮಕ್ಕೆ ಬರಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ, ಇದು ಎಷ್ಟು ಅಮೂಲ್ಯವಾದದ್ದು ಹಾಗೂ ನಮ್ಮ ಮನಸ್ಸು ನಮ್ಮ ಜೀವನವನ್ನು ನಡೆಸುವಂತಹ ಮುಖ್ಯವಾದ ಸಾಧನ ಎಂದು ತಿಳಿಸಲಾಗಿದೆ. ನಾವು ಮಾಡುವ ಕರ್ಮ, ಕಾಯ ವಾಚ ಮನಸ್ಸ, ನಾವು ಮಾಡುವಂತಹ ಕೆಲಸ, ನಮ್ಮ ಮಾತುಗಳು, ನಮ್ಮ ಆಲೋಚನೆ, ಇದು ನಮ್ಮ ಮುಂದಿನ ದಿನಗಳನ್ನು, ಮುಂದಿನ ಪರಿಣಾಮಗಳನ್ನು ನಿರ್ಧಾರ ಮಾಡುವಂಥದ್ದು. ಹಾಗಾಗಿ
ಪ್ರತಿ ಕ್ಷಣ ನಿಮ್ಮ ಕರ್ಮದ ಬಗ್ಗೆ ಗಮನ ಇರಲಿ ಹಾಗೂ ನಮ್ಮ ಸದಾಚಾರ ಸದಾ ನಮ್ಮನ್ನು ಕಾಪಾಡುತ್ತೆ. ಇನ್ನು ಮುಂದಿನ ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.